ಪರಮ ಪೂಜ್ಯ ಶ್ರೀ ಮುರುಘರಾಜೇಂದ್ರ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಇವತ್ತು ಈ ಹೋರಾಟ ನಡೀತಾ ಇದೆ. ಕಳೆದ 4 ದಶಕಗಳ ಸರ್ಕಾರಕ್ಕೆ ಗೋಕಾಕ್ ಜಿಲ್ಲೆ ಗೋಕಾಕ್ ಜಿಲ್ಲೆ ಮಾಡಿದ ರಾಜ್ಯ ಸರ್ಕಾರಕ್ಕೆ ಪೂಜ್ಯರು ಈ ಹೋರಾಟದ ನೇತೃತ್ವ ವಹಿಸಿರುವಂತಹ ಪರಮ ಪೂಜ್ಯ ಶೂನ್ಯ ಸಂಪಾದನೆ ಮಠದ ಪೂಜ್ಯರಾಗಿರುವಂತಹ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮೀಜಿ ಅವರೇ, ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರು ಆತ್ಮೀಯರಾದ ಶ್ರೀ ವಿಶ್ವನಾಥ್ ಪಾಟೀಲ್ ಅವರೇ, ಅದೇ ರೀತಿ ಹಿಂದಿನ ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷರು ಹಿರಿಯರು, ಹಿಂದಿನ ಚಾಲನಾ ಸಮಿತಿಯ ಅಧ್ಯಕ್ಷರಾಗಿದ್ದಂತ ಶ್ರೀ ಬಸವಗೌಡ ಪಾಟೀಲ್ ಅವರೇ, ಹುಕ್ಕೇರಿಯ ಹಿರಿಯರಾದ ಶ್ರೀ ರಾಮಣ್ಣ ಹುಕ್ಕೇರಿ ಅವರೇ, ಯುವ ನಾಯಕರು, ಈ ಹೋರಾಟದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದ ಹೋರಾಟ ಶಕ್ತಿ ತುಂಬಿರುವಂತಹ ಶ್ರೀ ಸರ್ವೋತ್ತಮ್ ಜಾರಕಿಹೊಳಿ ಅವರೇ, ಮಾತೇಶ್ ತೌಚಿ ಅವರೇ, ಸಿ ಡಿ ಹುಕ್ಕೇರಿ ಅವರೇ, ನನ್ನ ಪಾಟೀಲ್ ಅವರೇ, ಬಹಳ ಜನ ಅದಾರ. ಬಹುಶಃ ಪ್ರಾರಂಭದೊಳಗೆ ಹೇಳಿದ್ರು, ಒಬ್ರು ಹೆಸರು ತಗೊಂಡು ಒಬ್ರು ಹೆಸರು ಬಿಟ್ಟರೆ ಅಪಚಾರ ಅನ್ನೋ ಸಲುವಾಗಿ ನಮ್ಮ ಕನ್ನಡಿ ಡಾಕ್ಟರ್ ಆಗಿ ಎಲ್ಲರೂ ಭಾಗವಹಿಸಿದರು. ಎಲ್ಲರಿಗೂ ಸಹಿತ ಅತ್ಯಂತ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೀನಿ. ಅದ್ರ ಜೊತೆಗೆ ಎಲ್ಲ ಮಾಧ್ಯಮದ ಸನ್ಮಿತ್ರರು, ಬಹುಶಃ ಯಾವತ್ತ ಗೋಕಾಕ್ ಜಿಲ್ಲಾ ರಚನೆಯ ಹೋರಾಟ ಪ್ರಾರಂಭ ಆಗೈತಿ ಅವತ್ತಿನಿಂದಲೂ ಸಹಿತ ಈ ಹೋರಾಟಕ್ಕೆ ನಿಜವಾದ ಶಕ್ತಿಯಾಗಿ ನಿಂತವ್ರನ್ನ ಮಾಧ್ಯಮದ ಸನ್ಮಿತ್ರರು ಮತ್ತು ವಕೀಲರು ಮತ್ತು ಮಾಧ್ಯಮದ ಸನ್ಮಿತ್ರರು ಸುಮಾರು 40 ವರ್ಷಗಳವರೆಗೆ ನಿರಂತರವಾಗಿ ಹೋರಾಟವನ್ನು ಪ್ರಬಲವಾಗಿ ಸಂಘಟಿಸುವಲ್ಲಿ ಅಥವಾ ಈ ಹೋರಾಟವನ್ನು ರಾಜ್ಯ ಮಟ್ಟದಲ್ಲಿ ಬಿಂಬಿಸುವಂತ ವ್ಯವಸ್ಥೆ ಒಳಗೆ ತಮ್ಮದೇ ಆದ ಪಾತ್ರವನ್ನು ವಹಿಸಿದ್ದಾರೆ ಅನ್ನುವಂತ ಮಾತನ್ನು ಹೇಳಿ ಅವರಿಬ್ಬರಿಗೂ ಸಹಿತ ನಾನು ಈ ಹೋರಾಟ ಸಮಿತಿಯ ಜೊತೆಗೆ ವೈಯಕ್ತಿಕವಾಗಿ ಸಹಿತ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಅದ್ರ ಜೊತೆಗೆ ಇವತ್ತು ಬಹಳಷ್ಟು ಸಂಘ ಸಂಸ್ಥೆಯವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅದ್ರ ಜೊತೆಗೇನೆ ಮೂಡಲಗಿ ತಾಲೂಕಿನಿಂದಲೂ ಸಹಿತ ಬಹುತೇಕ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು, ಹೋರಾಟಗಾರರು ಮತ್ತು ಗೋಕಾಕ್ ತಾಲೂಕಿನ ಎಲ್ಲ ಮುಖಂಡರು, ಹೋರಾಟಗಾರರು, ಕಾರ್ಯಕರ್ತರು ಭಾಗವಹಿಸಿದರು, ಮಹಿಳೆಯರು ಭಾಗವಹಿಸಿದರು. ಅವರಿವರಂತ ಸಮಾಜದ ಎಲ್ಲ ವರ್ಗದ ಜನರು ಸಹಿತ. ಇನ್ನು ಎರಡನೇದಾಗಿ ಬಹುಶಃ ಸುಮಾರು ಒಂದು 5-6 ವರ್ಷ ಮೇಲ್ಪಟ್ಟಾಗಿರ್ಬೇಕು, ಒಂದು 7-8 ವರ್ಷ ಅನ್ಬಹುದು. ಈಗ ಪ್ರಥಮ ಬಾರಿಗೆ ಗೋಕಾಕ್ ಬಂದ್ ಸಂಪೂರ್ಣ ಯಶಸ್ವಿ ಇವತ್ತಾಗೈತಿ. ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದೀವಿ. ಇಡೀ ಗೋಕಾಕ್ ನಗರದ ಎಲ್ಲಾ ವಾಣಿಜ್ಯ ವಹಿವಾಟುಗಳು ಇವತ್ತು ಬಂದ್ ಆಗಿದಾವು. ಈ ಜಿಲ್ಲಾ ರಚನೆಯ ಹೋರಾಟಕ್ಕೆ ತಮ್ಮ ಸಂಪೂರ್ಣ ಮನಪೂರ್ವಕ ಬೆಂಬಲವನ್ನ ಇವತ್ತ ನಮಗೆ ಕೊಟ್ಟಿದ್ದಾರೆ ಅನ್ನುವಂತ ಮಾತನ್ನು ಹೇಳಿ, ಇನ್ನ ಬಹಳ ಹಿನ್ನೆಲೆ ಕೆಂಪುವಂತ ಅವಶ್ಯಕತೆ ಇಲ್ಲ. ನಮ್ದು ಸುದೀರ್ಘವಾದಂತ 40 ವರ್ಷಗಳ ಹೋರಾಟ ಐತಿ. ಇಲ್ಲಿ ಒಂದೇ ನಾವು ವಿಷಯವನ್ನು ಅವಲೋಕನ ಮಾಡಬೇಕಾಗೈತಿ. ಮೂಲತಃ ಬೆಳಗಾವಿ ಜಿಲ್ಲಾ ಒಂದೇ ಏಕೀಕೃತ ಜಿಲ್ಲಾ ಇತ್ತು ಕರ್ನಾಟಕ ರಾಜ್ಯದೊಳಗ. ಅವತ್ತಿನ ಸಂದರ್ಭದೊಳಗ ಯಾವತ್ತು ಬೆಂಗಳೂರು ವಿಭಜನೆ ಇತ್ತು, ಬೆಂಗಳೂರು ನಗರ ಜಿಲ್ಲೆ ಮತ್ತು ಗ್ರಾಮಾಂತರ ಜಿಲ್ಲೆ, ಅವಾಗ ಬೆಂಗಳೂರಿನ ನಂಬರ್ 1 ಜಿಲ್ಲೆ ಇತ್ತು ವಿಸ್ತೀರ್ಣದೊಳಗ, ಶಾಸಕರೊಳಗ. ಅವಾಗ ಬೆಳಗಾವಿ ಜಿಲ್ಲಾ 2ನೇ ನಂಬರ್ ಇತ್ತು. ಯಾವಾಗ ಬೆಂಗಳೂರು ವಿಭಜನೆ ಆಯ್ತು, ಇವತ್ತಿನ ಮಟ್ಟಿಗೆ 2ನೇ ದೊಡ್ಡ ಜಿಲ್ಲೆ ಅಂದ್ರೆ ಬೆಳಗಾವಿ ಜಿಲ್ಲೆ. 18 ಶಾಸಕರದಾರು, 15 ತಾಲೂಕು ಅದಾವು. ವಾಣಿಜ್ಯ ದೃಷ್ಟಿಯಿಂದ, ಕೈಗಾರಿಕೆಯಿಂದ, ವ್ಯವಸಾಯ ದೃಷ್ಟಿಯಿಂದ, ಸಕ್ಕರೆ ಕಾರ್ಖಾನೆಗಳ ದೃಷ್ಟಿಯಿಂದ, ವೈದ್ಯಕೀಯ ಸೌಲಭ್ಯದ ದೃಷ್ಟಿಯಿಂದ, ಶಿಕ್ಷಣ